ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ವಂಚಿತ ಹಿನ್ನೆಲೆ ಅವರ ಬೆಂಬಲಿಗರು ಇಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಂದೇ ಕರೆ ನೀಡಿದ್ದಾರೆ. ಇದರಿಂದ ಇವತ್ತು ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳ ಕಡೆ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಬಂದಾಗಿದೆ. ಮತ್ತೊಂದು ಕಡೆ KSRTC ಅಧಿಕಾರಿಗಳು ಸ್ಥಳದಲ್ಲೇ ಇದ್ದರೂ ಸಹ ಒಂದು ಬಸ್ ವ್ಯವಸ್ಥೆಯನ್ನು ಮಾಡ್ತಿಲ್ಲ ಮತ್ತು ರೂಟ್ಗಳ ಮೇಲೆ ಹೋಗ್ತಕ್ಕಂಥ ಬಸ್ಗಳನ್ನು ಸಹ ಒಂದು ತೊಡೆದು ಸ್ವತಃ ಇಲ್ಲಿರ್ತಕ್ಕಂಥ ಬಾಗೇಪಲ್ಲಿ KSRTC ಡಿಪೋ ಮ್ಯಾನೇಜರ್ ಶ್ರೀನಿವಾಸ ಮೂರ್ತಿ ಬಸ್ಸಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನು ಇಳಿಸಿ ವಾಪಸ್ ಡಿಪೋ ಕಳಿಸಿದ್ರೆ ಇದರಿಂದ ಇವತ್ತು ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಈಗ ನೋಡಿ, ನಾನು ಬಾಗೇಪಲ್ಲಿ ಒಂದು TP ಕ್ರಾಸ್ ಬೆಳೆದಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರದಿಂದ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಬೇಕು, ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳಿ ಕೇಳ್ತಿರ್ತೀನಿ. ಅಮ್ಮ, ಎಲ್ಲಿಗೆ ಹೋಗಬೇಕು, ಏನಾಗಿದೆ ಸಮಸ್ಯೆ? ಚಿಕ್ಕಬಳ್ಳಾಪುರ ಕಾಲೇಜ್ಗೆ ಹೋಗ್ಬೇಕು. ನಾವು ನಾಗಾರ್ಜುನ ಕಾಲೇಜ್ ಹೋಗ್ತಿರೋದು. ಸೊ ನಮಗೆ ಇವಾಗ ಬಸ್ ಸಿಗ್ತಿಲ್ಲ, ತುಂಬ ತೊಂದರೆ ಆಗ್ತಿದೆ ಇದರಿಂದ. ಸೊ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಎಫೆಕ್ಟ್ ಆಗಬೇಕು ಸ್ಟೂಡೆಂಟ್ಸ್ಗೆ? ಅದಕ್ಕಂತ ನಂಗೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಷ್ಟೇ. ನೀವು ಎಷ್ಟೊತ್ತವರೆಗೂ ಕಾಯ್ತಾ ಇದ್ದೀರಿ? ನಾವು ಬಂದಿದ್ದು 6 ಗಂಟೆಗೆ ಬಂದಿದ್ವಿ ಬಸ್ ಸ್ಟಾಪ್ಗೆ. ಅವಾಗಿಂದ ಯಾವ ಬಸ್ ಇಲ್ಲ, 2 ಬಸ್ ಏನೋ ಬಂತು, ಅದು ಹೋಗ್ಬಿಟ್ಟಿದೆ ಇಲ್ಲಿ ಬಂದು ಸ್ಟಾಪ್ ಮಾಡಿ ಅಷ್ಟೇ. ಈಗ ನೀವು ಮತ್ತೆ ಇಲ್ಲೇ ರೋಡಲ್ಲೇ ಕಾಲೇಜಾಗಿ ಹೋಗ್ಬಿಟ್ಟಿದ್ದೀರಿ? ಹೌದು, ನಾವು ಟೈಮಿಂಗ್ಗೆ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ವ. ಇವಾಗ 9 ಗಂಟೆ ಕ್ಲಾಸ್ ನಡೆಯುತ್ತೆ, ಈಗ ಬಸ್ ಸಿಗ್ತಿಲ್ಲ ನಮಗೆ. ಪುಟ, ನಿನ್ನ ಹೆಸರೇನಮ್ಮ? ನೀನು ಎಲ್ಲಿಗೆ ಹೋಗಬೇಕು? ನಾನು ಸೇಮ್. ಎಲ್ಲಿಗೆ ಸೇಮ್ ಅಂದರೆ ಅವ್ರ ಮನೆಗ? ಇಬ್ಬರು ಸೇರಿ ನಾಗಾರ್ಜುನ ಕಾಲೇಜ್ಗೆ ಹೋಗಬೇಕು. ಬಾಗೇಪಲ್ಲಿ ನಾಗಾರ್ಜುನ ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್? ಹೌದು. ಈಗ ಇಲ್ಲೇನು ತೊಂದರೆ ಆಗಿದೆ? ಇಲ್ಲಿ ಬಸ್ ಬರ್ತಿಲ್ಲ, ಇವರಿಂದ ಎಫೆಕ್ಟ್ ಆಗ್ತಿದೆ. ಏನು ತೊಂದರೆ? ಇವ್ರು ಈ ಥರ ಎಲ್ಲ ಬಂದ್ ಮಾಡಿ ನಮಗೆ ಬಸ್ ಬರೀತೀರಾ? ಅಂದರೆ ಪ್ರತಿದಿನ ಬಸ್ ಇರುತ್ತೆ, ಇವತ್ತು ಮಾತ್ರ ಬಸ್ ಇಲ್ಲ? ಹಾಂ, ಹೌದು. ಪ್ರತಿದಿನ ಬಸ್ ಇರ್ತಿತ್ತು, ಇವತ್ತು ಈ ಥರ ಮಾಡಿದ್ದಕ್ಕೆ ನಮಗೆ ಬಸ್ ಇಲ್ಲ. ಪ್ರೈವೇಟ್ ಬಸ್ ಇದೆಲ್ಲ, ಕಾಸು ಕೊಟ್ಟು ಹೋಗೋಕ್ಕಾಗಲ್ಲ? ಪ್ರೈವೇಟ್ ಬಸ್ಗಳು ಹೋಗ್ತಾ ಇಲ್ಲ. ಪ್ರೈವೇಟ್ ಬಸ್ ಇದ್ರೆ ಅಲ್ಲಿ ನಿಮಗೆ ಫ್ರೀ ಪಾಸ್ ಇರುತ್ತೆ, ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಬಟ್ ಕಾಸುಗಳಿವೆ ಆ ಥರ ಏನಿಲ್ಲ. ಪ್ರೈವೇಟ್ ಬಸ್ ಬಂದರೂ ಪ್ರೈವೇಟ್ ಬಸ್ಗೆ ಹೋಗ್ತೀವಿ. ನಮ್ಗೆ ಇಂಪಾರ್ಟೆಂಟ್ ಏನು, ಕಾಲೇಜ್ಗೆ ಕ್ಲಾಸ್ ಟೈಮ್ ರೀಚ್ ಆಗಬೇಕು ಅಷ್ಟೇ. ಇಲ್ಲೇ ಟೈಮ್ ಆಗೋಯ್ತು, ಕಾಲೇಜ್ಗೆ ಏನು ಮಾಡ್ತೀರಿ? ಅದೇ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಅವ್ರಿಗೆ ಕೇಳಿದ್ರೆ KSRTC ಡಿಪೋ ಮ್ಯಾನೇಜರು ಆಫೀಸರ್ಸ್ ಎಲ್ಲ ಇಲ್ಲೇ ಇದ್ರಲ್ಲ, ಕೇಳಿದ್ರ? ಎಲ್ಲಿದ್ದಾರೆ? ಡಿಪೋ ಮ್ಯಾನೇಜರ್ ಶ್ರೀನಿವಾಸ ಮೂರ್ತಿ ಅಂತ ಇಲ್ಲೇ ಇದ್ರು, ಇಲ್ಲೇ ಬಸ್ಗಳನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ರು. ಕೇಳಿದ್ರೆ ನೀವು ಸ್ಟೂಡೆಂಟ್ಸ್ ಬಸ್ ಬೇಕು ಹೇಳಿದ್ರು ಇದೇ ರೀಸನ್ ಹೇಳ್ತಾರಲ್ಲ, ಇನ್ನು ನಾವೇನು ಮಾತಾಡೋಕ್ಕಾಗಲ್ಲ. ಈಗ ನೀವು ಬಂದ ಬಗ್ಗೆ ಏನು ಹೇಳ್ತೀರಿ? ಬಂದ ಬಗ್ಗೆ ಏನು ಹೇಳ್ತೀವಿ, ಅವರು ಒಂದು ಟೈಮಲ್ಲಿ ಅದು ಇದು ಮಾಡ್ಕೊಂಡಿದ್ದಿದ್ರೆ ಈ ಥರ ನಮಗೇನು ಎಫೆಕ್ಟ್ ಆಗ್ತಿರ್ಲಿಲ್ಲ. ಈ ಥರ ಅರ್ಲಿ ಮಾರ್ನಿಂಗ್ ಬಿಟ್ಬಿಟ್ಟೆ ನಾವೇ ಅಲ್ಲ, ಈ ವ್ಯಾಪಾರಕ್ಕೆ ಹೋಗ್ತಾ ಇರ್ತಾರೆ ರೈತರು. ನಮ್ಮಪ್ಪನೂ ತರಕಾರಿ ವ್ಯಾಪಾರನೇ, ಅವ್ರು ಮಾರ್ಕೆಟ್ ಹಾಕೊಂಡು ಸಂತೆಗಳಿಗೆ ಹೋಗ್ತಾರೆ, ಅವ್ರ ವ್ಯಾಪಾರಕ್ಕೆಲ್ಲ ಎಫೆಕ್ಟ್. ಅವ್ರು ಬಂದ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗ್ತಿದೆ. ಹೌದು, ತೊಂದರೆ. ಸರಿ ಪುಟ, ಆಯಿತು. ಒಟ್ಟಿನಲ್ಲಿ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇವತ್ತು ಬಂದ್ ಕರೆ ಕೊಟ್ಟಿದ್ದಾರೆ. ಇದರಿಂದ ಇವತ್ತು ಇಲ್ಲಿರ್ತಕ್ಕಂಥ KSRTC ಬಸ್ಸುಗಳು ಸುಲಭವಾಗಿ ಅಟ್ಲೀಸ್ಟ್ ಬಾಗೇಪಲ್ಲಿ ಟೌನಲ್ಲಿ ಇಲ್ಲದೆ ಇದ್ರೂ ಅಟ್ಲೀಸ್ಟ್ TP ಕ್ರಾಸ್ ಮೂಲಕ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರ ಅಥವಾ ಹೈದ್ರಾಬಾದ್ ಕಡೆಗೆ ಎಲ್ಲ ಬಸ್ಗಳು ಓಡೋದಕ್ಕೆ ಒಂದು ಅವಕಾಶ ಕೊಡ್ಬೋದಿತ್ತು. ಆದರೆ KSRTC ಅಧಿಕಾರಿಗಳೇ ಸ್ವತಃ ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರು ಶ್ರೀನಿವಾಸ ಮೂರ್ತಿ ಮತ್ತು ಸೆಕ್ಯೂರಿಟಿ ಆಫೀಸರ್ ಡೇನಿಯಲ್ ಸೇರಿದಂತೆ ಅವರ ಆಫೀಸರ್ಸ್ಗಳು ಮತ್ತು ಸಿಬ್ಬಂದಿಗಳು ರೂಟಿಂದ ಬರ್ತಕ್ಕಂಥ ಬಸ್ಗಳಿರ್ಬೋದು ಮತ್ತು ಹೋಗ್ತಕ್ಕಂಥ ಬಸ್ಗಳಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸನ್ನು ಇಳಿಸಿ ಅವರು ಬಸ್ಗಳನ್ನು ಒಂದು ಡಿಪೋಗೆ ಕಳಿಸ್ತಾ ಇದ್ದಾರೆ. ಇದರಿಂದ ಅಧಿಕಾರಿಗಳು ಪರೋಕ್ಷವಾಗಿ ಒಂದು ಬಂದ್ಗೆ ಬೆಂಬಲ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಬಾಗೇಪಲ್ಲಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.